ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಹಿಂದ 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 ಅಂತ ಹೇಳ್ಕೊಂಡು ಸುಮಾರು 20 ವರ್ಷಗಳಿಂದ ಅವರ ರಕ್ತ ಬೆವರು ಎಲ್ಲ ಕುಡಿದಿದ್ದಾರೆ. ಆದರೆ ಇವತ್ತು ಒಳ ಮೀಸಲಾತಿ ಅನ್ನೋ ಒಂದು ಗುಮ್ಮನ ಮಾತ್ರ ಅವ್ರ ಜೇಬಲ್ಲಿ ಅಡಗಿಸ್ಕೊಂಡಿಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಅಂತೇಳಿ ಅವರು ಜನರಿಗೆ ಸ್ಪಷ್ಟಪಡಿಸಬೇಕು. ಸುಮಾರು ಆಯೋಗಗಳು, ಸದಾಶಿವ ಆಯೋಗದಿಂದ ಹಿಡ್ಕೊಂಡು ಅವನೂರು ಆಯೋಗ, ಇತರೆ ಎಲ್ಲ ಆಯೋಗಗಳು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಹೈಕೋರ್ಟ್ ಸಹ ಹೇಳಿದೆ, ಜಾರಿ ಮಾಡಿ ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ ಸಿಗಲಿ, ಎಲ್ರಿಗೂ ಒಂದೇ ರೀತಿಯಾದಂಥ ಬೆನಿಫಿಟ್ಸ್ ಸಿಗಲಿ ಅಂತ ಹೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಒಂದೇ ಮಾತು ಹೇಳೋದು, ಇದು ನಾನು ತಡೆ ಹಿಡಿಲಿಲ್ಲ, ಈ ಆಯೋಗದ ವರದಿನ ರಿಜೆಕ್ಟ್ ಮಾಡಿದ್ದು BJPಯವರು ಅಂತ BJPಯವ್ರ ಮೇಲೆ ಗೂಬೆ ಕೂರಿಸ್ತಾರೆ. ಸಾಹೇಬ್ರೆ, ಇವತ್ತು ಯಾರು ಮುಖ್ಯಮಂತ್ರಿಗಳು? ಯಡಿಯೂರಪ್ಪನವರು ಅಥವಾ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳು? ನೀವು ಅವ್ರ ಕಡೆ ಗಮನ ತೋರಿಸೋಕ್ಕೆ ಇವತ್ತು ನಿಮ್ಮ ಹತ್ರ ಅಧಿಕಾರ ಇದೆ. ನೀವು ದೊಡ್ಡವರಾಗಿ, ಇನ್ನೂ ದೊಡ್ಡವರಾಗಿ, ಈಗಾಗಲೇ ನೀವು ಆಲ್ರೆಡಿ ಅಹಿಂದ ಬೇಸಿಟ್ಕೊಂಡು ರಾಜಕಾರಣ ಮಾಡಿಕೊಂಡು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಅವರಿಂದ ನೀವು ಮೇಲೆ ಬಂದಿದ್ದೀರಿ. ಅವ್ರಿಗಾಗಿ ಏನಾದರೂ ಮಾಡಿ, ಅದ್ರ ಜೊತೆಗೆ ಇನ್ನೂ ಒಂದು ಸಾಧ್ಯವಾದರೆ ಮಾಡಿ, ಒಂದು ಅಹಿಂದ ಮುಖ್ಯಮಂತ್ರಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡೋದಕ್ಕೆ ದಾರಿ ತೋರಿಸಿ. ಸಾಧ್ಯವಾದರೆ ನೀವು ಈಗಲಾದರೂ ಬಿಟ್ಕೊಡಿ. 3 ವರ್ಷ ತುಂಬ್ತಾ ಇದೆ. ಅವರೂ ಸಮಾನರು ನಮ್ಮ ಜೊತೆ. ಬರೀ ಓಟ್ ಹಾಕೋದಕ್ಕಷ್ಟೇ ಅಲ್ಲ, ಅಧಿಕಾರ ಅನುಭವಿಸೋದಕ್ಕೂ ಅವ್ರು ಯೋಗ್ಯರಿದ್ದಾರೆ. ಅಲ್ಲಿ ಬುದ್ಧಿವಂತರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಯಾರಿಗೆ ಬೇಕಾದರೂ ನೀವು ಒಳ್ಳೆಯ ಉತ್ತಮ ವ್ಯಕ್ತಿನ ತೋರಿಸ್ಬಿಟ್ಟು ಅವ್ರನ್ನ ನೀವೇ ಕೂಡಿಸಿದ್ರೆ ಜೀವಮಾನದವರೆಗೂ ನಿಮ್ಮನ್ನು ಇಡೀ ರಾಜ್ಯ ದಲಿತ ಸಮುದಾಯ ನೆನೆಸ್ಕೊಳ್ಳುತ್ತೆ. ದಲಿತ ಸಮುದಾಯಕ್ಕೆ ನ್ಯಾಯ ಕೊಡಿ. ಬರೀ ಬಾಯಿ ಮಾತಲ್ಲಿ ಹೇಳ್ಬೇಡಿ, ನಾನು ದಲಿತರಿಗೆ ಅದು ಮಾಡ್ತೀನಿ, ಹಿಂದುಳಿದವ್ರಿಗೆ ಇದು ಮಾಡ್ತೀನಿ ಅಂತ. ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನೀಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಸ್ ಲೀಡರ್ ಆಗಿ ಬೆಳೀರಿ ನೀವು. ಈ ತತ್ಕ್ಷಣಕ್ಕೆ ಎಲೆಕ್ಷನ್ ಅಂತ ನೆಪ ಹೇಳ್ತಾ ಇದ್ದೀರಿ. ಚುನಾವಣೆ 2 ಕ್ಷೇತ್ರಗಳಲ್ಲಿರೋದು. ನೀವು ಗೆಲ್ಬೋದು ಅಥವಾ ಸೋಲ್ಬೋದು, ಸೆಕೆಂಡ್ರಿ. ಬಟ್ ನೀವು ಮಾಡೋಂಥ ಕೆಲಸ ಶಾಶ್ವತವಾಗಿರಲಿ. ನಿಮ್ಮ ಅಧಿಕಾರ ಎಲ್ಲಿವರೆಗೂ ಇರುತ್ತೋ ಹೇಳೋಕ್ಕಾಗಲ್ಲ. ಹೈಕಮಾಂಡು ನಿಮ್ಮನ್ನು ಕೆಳಗಿಳಿಸೋ ಪರಿಸ್ಥಿತಿ ಬಂದರೂ ಬರ್ಬೋದು. ಅದಕ್ಕೆ ಮುಂಚೆ ನಿಮ್ಮ ಹೆಸರನ್ನು ಶಾಶ್ವತವಾಗಿ ಈ ರಾಜ್ಯದಲ್ಲಿ ಅಚ್ಚು ಓಡಿಸಿ ಇಟ್ಕೊಳ್ಳಿ. ಒಳ ಮೀಸಲಾತಿನ ಜಾರಿ ಮಾಡಿ, ಸಾಮಾಜಿಕ ನ್ಯಾಯನ ಎತ್ತಿಡಿರಿ. ನೀವು ದಲಿತರಿಗಾಗಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದೀರಿ. ಇದು ಶ್ರೇಷ್ಠವಾಗಿರುತ್ತೆ. ಏನೇ ಮಾಡಿದ್ರೂ ಶ್ರೇಷ್ಠದಲ್ಲಿ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಿ ನಾನು ನಿಮ್ಮನ್ನು ಆಗ್ರಹ ಪಡಿಸ್ತಾ ಇದ್ದೀನಿ. ಒಕ್ಕೊರಲಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಮೀಸಲಾತಿ, ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಸಾಮಾಜಿಕ ನ್ಯಾಯನ ಕೊಡಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಇದು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಇನ್ನೊಂದು ಕಷ್ಟ. ಇವರು ಜಾರಿ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಆಯೋಗ ಬಂದು ಇನ್ನೊಂದು ಹೇಳುತ್ತೆ, ಮತ್ತೊಂದು ಆಯೋಗ ಬಂದು ಮತ್ತೊಂದು ಹೇಳುತ್ತೆ. ಈಗಿರೋಂಥ ಕೊಟ್ಟಿರೋಂಥ ಆಯೋಗದ ವರದಿಗಳು ಪೂರಕವಾಗಿದೆ. ಮೀಸಲಾತಿ, ಒಳ ಮೀಸಲಾತಿನ ಜಾರಿ ಮಾಡೋದಕ್ಕೆ ಪೂರಕವಾಗಿದೆ. ಏನೇ ಮಾಡಿದರೂ ಒಂದು ಅಡೆತಡೆ ಇದ್ದೇ ಇರುತ್ತೆ. ಬಟ್ ಮಾಡೋಂಥ ಧೈರ್ಯ ಬೇಕು, ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಸರ್.